ಕ್ಯಾನ್ಸರ್ ಪ್ರೊಬ್ಯಾಬ್ಲಿ ಬಹಳ ಇನ್ನ ಕರೆಕ್ಟ್ ಗೊತ್ತಾಗಿಲ್ಲ. ಪ್ರಾಸ್ಟೇಟ್ ಕ್ಯಾನ್ಸರ್, ಕೋಲೋನ್ ಕ್ಯಾನ್ಸರ್, ರೆಕ್ಟಲ್ ಕ್ಯಾನ್ಸರ್ ಇವೆಲ್ಲ ಸೆನ್ಸಿಟಿವ್. ಯಾಕಂತಂದ್ರೆ ಈ ಇಂಡಿಯಾದೊಳಗೆ ಏನಿದು ಎರಡು ಕೆಮಿಕಲ್ ಕಾಂಟ್ಯಾಮಿನೇಷನ್ ಅದೇ ನಾ ಹೇಳ್ದಂಗೆ. ಇನ್ ದ ವೆಸ್ಟ್ ದ ಟಾಲರೆನ್ಸ್ ಇಸ್ ಝೀರೋ. ನೋ ವೇ ಯು ಕ್ಯಾನ್ ಆಡ್ ಎನಿಥಿಂಗ್ ಟು ಪೆಸ್ಟಿಸೈಡ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸೋರ್ಸ್ ಏನದೆ ನಿಮಗೆ ಗೊತ್ತಿರಬೇಕು. ಬಟ್ ಈಗ ಡೆಫಿನೆಟ್ಲಿ ಎಗಾಸ್ ಕಂಪನಿ ಅನ್ಕ ಇಸ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್. ಬಟ್ FSSAI ಕೂಡ ನನ್ನ ಪ್ರಕಾರ ಮೈ ಸಜೆಷನ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಈವನ್ ಕರ್ನಾಟಕ ಆರ್ ಎನಿ ಅದರ್ ಗವರ್ಮೆಂಟ್ ಇಸ್ don't allow any amount of these metabolites. Zero tolerance. ಓಕೆ ತಮ್ಮ ಪ್ರಕಾರ ಮೊಟ್ಟೆಗಳು ಸ್ವತಃ ಕಾರ್ಸೋಜೆನಿಕ್ ಅಲ್ಲ, ಆದ್ರೆ ಮೊಟ್ಟೆಗಳಿಗೆ ನೀವು ಆಡ್ ಮಾಡುವಂತಹ ಎಣ್ಣೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಂಶಗಳಾಗಿರ್ಬೋದು, ಅದರಿಂದ ತಮಗೆ ಹಾನಿಕಾರಕ ವಸ್ತುಗಳನ್ನ ಸೇರಿಸಿದ್ರೆ ಮಾತ್ರ ಮಾನವನಿಗೆ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅಂತ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಅವರೇ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಸರ್? ಇಲ್ಲ, ಅವ್ರು ಹೇಳಿದ್ದು ಬಟ್ ಸ್ವಲ್ಪ ಕೇಳಿಸ್ತು. ಓಕೆ ಸರ್, ಈಗ ಈ ಆಂಕಾಲಜಿ ಅಥವಾ ಆಸ್ಪತ್ರೆಯಲ್ಲಿ ಏನು ಈ ಕ್ಯಾನ್ಸರ್ನಿಂದ ಚೇತರಿಸಿಕೊಳ್ತಾ ಇರುವಂತಹ ರೋಗಿಗಳಿಗೆ ತಾವು ಮೊಟ್ಟೆ ಸಜೆಸ್ಟ್ ಮಾಡಿಸ್ತೀರಾ ಸರ್? ರಾಧೇಶ್ಯಾಮ್ ಸರ್, ಮೊಟ್ಟೆ ಸಜೆಸ್ಟ್ ಮಾಡ್ತೀರಾ ಅವರಿಗೆ? ಹೌದು ಹೌದು, ಮೊಟ್ಟೆ, ಹಣ್ಣು ಹಂಪಲು ಎಲ್ಲ ತರದ್ದು ಇದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತೀವಿ ನಾವು, ಅದನ್ನ ಪೂರ್ತಿಯಾಗಿ ಹೇಳ್ತೀವಿ. ಸೊ ಹಾಗಾದ್ರೆ ಸರ್, ತಾವಿಬ್ಬರು ಹೇಳ್ತಾ ಇರೋದು ಮೊಟ್ಟೆ ಯಾವುದೇ ರೀತಿಯಂತ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕಗಳು ಅದರಲ್ಲಿ ಇರೋದಿಲ್ಲ, ಆದರೆ ನೀವು ಮೊಟ್ಟೆಯ ಜೊತೆಗೆ ಬೇರೆ ಏನನ್ನಾದರೂ ಸೇರಿಸಿ ಸೇವಿಸುವಂತಹ ಸಂದರ್ಭದಲ್ಲಿ ಹಾನಿಕಾರಕ ವಸ್ತುಗಳು ಅದರಲ್ಲಿ ಮಿಕ್ಸ್ ಆದ್ರೆ ಮಾತ್ರ ಮಾನವನಿಗೆ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಏನು ಕೋಳಿ ಸಾಕಾಣಿಕಾ ಕೇಂದ್ರದಲ್ಲಿ ಯಾವ ರೀತಿಯಂತ ಫೀಡ್ಗಳನ್ನ ಉತ್ತಮ ಬೆಳವಣಿಗೆಗೆ ಹಾಕ್ತಾರೆ ಮತ್ತು ಕೋಳಿಗಳಲ್ಲಿ ಏನಾದರೂ ಸೋಂಕುಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅವುಗಳಿಗೆ ಯಾವ ರೀತಿಯಾದಂತಹ ಆಂಟಿಬಯೋಟಿಕ್ಸೋ ಅಥವಾ ಯಾವ ರೀತಿಯಾದಂತಹ ಔಷಧಿಗಳನ್ನ ಕೊಡ್ತಾರೋ, ಅದರಿಂದ ಡೆಫಿನೆಟ್ಲಿ ಕೆಲವೊಂದು ಅಂಶಗಳು ಏನಾದರೂ ದೇಹಕ್ಕೆ ಹೋದರೆ ಅದು ಕ್ಯಾನ್ಸರ್ ಕಾರಕಗಳಾಗಬಹುದು ಅಥವಾ ನಿಯಮಿತವಾದಂತ ಸೇವನೆಯಿಂದ. ಬಟ್ ಸರ್, ಇದಕ್ಕೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸರ್ ನಮ್ಮಲ್ಲಿ ಹಲವಾರು ಸಂಸ್ಥೆಗಳಿವೆ ಮತ್ತು ಜವಾಬ್ದಾರಿ ಕೂಡ. ಒಂದು ಉತ್ತಮ ಗುಣಮಟ್ಟದ ಆಹಾರ ಸೇವನೆ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಅಧಿಕಾರ. ಅದನ್ನ ಎನ್ಶ್ಯೂರ್ ಮಾಡೋದಕ್ಕೆ ಬಹಳಷ್ಟು ಸಂಸ್ಥೆಗಳಿವೆ. ಅವೆಲ್ಲ ಏನು ನಿದ್ದೆ ಮಾಡ್ತಿರ್ತಾವ ಸರ್? ಅಥವಾ ಭಾರತದಂತಹ ದೇಶದಲ್ಲಿ ಇಂತಹ ವಿಚಾರಗಳಲ್ಲಿ ಅಧ್ಯಯನ ಮಾಡೋದಕ್ಕೆ, ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ಗಳ ಕೊರತೆ, ತಜ್ಞರ ಕೊರತೆ ಏನಾದ್ರೂ ಇದೆಯಾ ಸರ್? ಕೊರತೆ ಇದೆ. ನಾವು ಮೊನ್ನೆ ನಮ್ಮ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ ಸರ್, ರೈತರು ಇದು ಹಾಕ್ತಾರಲ್ಲ ಪೆಸ್ಟಿಸೈಡ್ಸ್, ಅದರ ಲೆವೆಲ್ ಮಾಡಿದಾಗ ಬ್ರೆಸ್ಟ್ ಟಿಶ್ಯೂನಲ್ಲಿ ಅಂಡ್ ಬ್ರೆಸ್ಟ್ ಕ್ಯಾನ್ಸರ್ ಒಳಗಡೆ ನಾವು ಎಷ್ಟಿರ್ಬೇಕು ಅದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅದರಲ್ಲಿ. ಸೊ ನಮಗ ಅನ್ಸುತ್ತೆ ಅಂದ್ರೆ ಈ ಪೆಸ್ಟಿಸೈಡ್ಸು, ಈ ರಾಸಾಯನಿಕ ಗೊಬ್ಬರಗಳೇನಿದೆ ಇದರ ಅಂಶ ಆಹಾರದ ಒಳಗೆ ಹೋಗಿರುತ್ತೆ. ಅದನ್ನ ನಾವು ದಿನಾ ತಿಂತಾ ಇರೋದ್ರಿಂದ ಸ್ವಲ್ಪವಾಗಿ ದೇಹದಲ್ಲಿ ಫ್ಯಾಟ್ ಎಲ್ಲಿದೆಯೋ ಅಲ್ಲಿ ಹೋಗಿದ್ದೇನೆ ಸೇರ್ಕೊಳುತ್ತೆ. ಇದು ಈ ರಾಸಾಯನಿಕ ಪೆಸ್ಟಿಸೈಡ್ಸು, ರಾಸಾಯನಿಕ ಗೊಬ್ಬರಗಳು ಎಲ್ಲ, ಅದು ನಿಧಾನಕ್ಕೆ ಕೆಲವರಲ್ಲಿ ಕ್ಯಾನ್ಸರ್ ಆಗಬಹುದು. ಅದು ಪೂರ್ತಿಯಾಗಿ ಪ್ರೂವ್ ಆಗಿಲ್ಲ, ಬಟ್ ಆದ್ರೆ ಈಗ ನಮಗೆ ಅನಿಸ್ತಾ ಇದೆ. ಯಾಕಂದ್ರೆ ಬೇರೆ ಯಾವುದೇ ರೀತಿಯಾದ ಕಾರ್ಸಿನೋಜನ್ಸ್ ಇಲ್ಲದೆ ಇರೋಂಥವ್ರು, ದಪ್ಪಕ್ಕಿಲ್ದೇ ಇರೋರು, ಸ್ಮೋಕ್ ಮಾಡದೇ ಇರೋರು, ಆಲ್ಕೋಹಾಲ್ ತಗೊಳ್ದೇ ಇರೋರು, ಇಂಥವ್ರು ಕೂಡ ಕ್ಯಾನ್ಸರ್ ಬರ್ತಾ ಇದೆ ಈಗ ಹೆಚ್ಚಾಗಿ. ಸೊ ಯಾತಕ್ಕೆ ಬರ್ತಾ ಇದೆ ಅಂತ ನಾವು ನೋಡಿದಾಗ, ಈ ಹಳ್ಳಿಯಿಂದ ಬರುವಂತ ಹೆಂಗಸರು ಕೆಲವ್ರಿಗೆ ಇದು ಜಾಸ್ತಿ, ಈ ಅವರು ಇದರಲ್ಲಿ ಬೆಳೆಗಳಿಗೆ ಇದನ್ನು ಸಿಂಪಡಿಸೋದ್ರಿಂದ ಪೆಸ್ಟಿಸೈಡ್ಸು ಆ ಥರ. ಸೊ ಇದೇ ಥರ ನಮ್ಮ ಆಹಾರದಲ್ಲಿ, ಹಾಲಲ್ಲಿ, ನೀರಲ್ಲಿ ಎಲ್ಲ ಕಡೆನೂ ಇದು ಮಿಕ್ಸ್ ಆಗ್ತಾನೆ ಇದೆ.
ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಡಾಕ್ಟರ್ GB ಸತ್ತೂರ್ ಅವರು ಮತ್ತು ಡಾಕ್ಟರ್ ರಾಧಾಶ್ಯಾಮ್ ನಾಯಕ್ ಅವರು ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಸೊ ಅವರಿಬ್ರು ಹೇಳೋದು ಮೊಟ್ಟೆಗಳಲ್ಲಿ ಯಾವುದೇ ರೀತಿಯಾದಂಥ ಕ್ಯಾನ್ಸರ್ ಕಾರಕಗಳು ಇರೋದಿಲ್ಲ. ಆದರೆ ನೀವು ಮೊಟ್ಟೆ ಜೊತೆಗೆ ಏನಾದರೂ ಹಾನಿಕಾರಕ ಅಂಶಗಳನ್ನ ಸೇರ್ಪಡಿಸಿ, ಉದಾಹರಣೆಗೆ ಎಗ್ ಬುರ್ಜಿ ಮಾಡೋದು ಅಥವಾ ಮತ್ತೊಂದು ಮಾಡೋದು, ಯಾವ ರೀತಿಯಾದಂಥ ಎಣ್ಣೆ ಬಳಸ್ತಾ ಇದ್ದೀರಾ, ಯಾವ ರೀತಿಯಾದಂಥ ಮಸಾಲೆ ಬಳಸ್ತಾ ಇದ್ದೀರಾ, ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕೋಳಿ ಸಾಕಾಣಿಕೆಯ ಸಂದರ್ಭದಲ್ಲಿ ನೀವು ಯಾವ ರೀತಿಯಾದಂತಹ ಫೀಡ್ಗಳನ್ನ ಬಳಸ್ತಾ ಇದ್ದೀರಾ, ಮತ್ತು ಏನಾದ್ರೂ ಕೋಳಿಗಳಿಗೆ ಸಾಂಕ್ರಾಮಿಕ ರೋಗಗಳಾದಾಗ ನೀವು ಯಾವ ರೀತಿಯಾದಂತಹ ಔಷಧಿಗಳನ್ನ ಬಳಸ್ತಾ ಇದ್ದೀರಾ, ಇದೆಲ್ಲದರ ಮೇಲೆ ಈ ವಿಚಾರ ನಿರ್ಧಾರ ಆಗುತ್ತೆ. ಬಟ್ ಅದಕ್ಕೆ ಅಂತ ಸಂಸ್ಥೆಗಳಿವೆ ಫುಡ್ ಕ್ವಾಲಿಟಿಯನ್ನು ಚೆಕ್ ಮಾಡೋದಕ್ಕೆ. ಆ ಸಂಸ್ಥೆಗಳು ಏನು ಮಾಡ್ತವೆ ಅಧ್ಯಯನ ಮಾಡ್ದೇನೆ ಮತ್ತು ಒಂದು ಗುಣಮಟ್ಟದ ಒಂದು ನಂಬಿಕೆಯನ್ನು ಉಳಿಸಿಕೊಂಡು ಹೋಗುವಂಥ ಪಾರದರ್ಶಕವಾದಂತಹ ಕ್ವಾಲಿಟಿಯ ಆಹಾರ ಪದಾರ್ಥಗಳನ್ನು ಜನರಿಗೆ ತಲುಪಿಸುವಂಥ ಸಂಸ್ಥೆಗಳು, ಈ ಎಗ್ಗೋಸು ಅಥವಾ ಬೇರೆ ಬೇರೆ ಭಾಳಷ್ಟು ಕಂಪನಿಗಳಿವೆ. ಅವು ಕೂಡ ಒಂದು ರೀತಿ ತಾವು ಈ ವಿಚಾರದಲ್ಲಿ ಜನರ ಆರೋಗ್ಯದ ಜೊತೆಗೆ ನಾವು ಆಟ ಆಡ್ಕೊಳ್ಬಾರ್ದು ಅನ್ನುವಂತಹ ಬದ್ಧತೆ ಇರಬೇಕು ಅಂತ ಅನ್ಸುತ್ತೆ. ಈಗ ಅವ್ರು ಹೇಳೋದು ನೋಡಿದ್ರೆ, ಈಗ ಹಳ್ಳಿಗಳಿಂದ ಬಂದಂತಹ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಈ ಒಂದು ರಸಗೊಬ್ಬರಗಳು ಏನು ಇದಾವೆ, ಆ ರಸಗೊಬ್ಬರದ ಅಂಶ ಪತ್ತೆಯಾಗಿವೆ. ಅದು ಕೂಡ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ಒಂದು ಲೇಯರ್ ಅಲ್ಲಿ ಕಾಣಿಸ್ಕೊಳ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಕೇಳಿದಾಗ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕಗಳು ಇಲ್ಲ, ಯಾಕೆಂದ್ರೆ ಬಹಳಷ್ಟು ಉದ್ಯಮ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಂತ ಇನ್ನೂ ಕೂಡ ಅಧ್ಯಯನಗಳು ನಡೀತಾ ಇದೆ. ಸಾಕಷ್ಟು ಅಧ್ಯಯನಗಳು ಹಿಂದೆನೂ ನಡೆದಿತ್ತು, ಈಗಲೂ ಕೂಡ ನಡೀತಾ ಇದೆ. ಇಲ್ಲಿಯವರೆಗೆ ಯಾವುದೇ ವೈದ್ಯಕೀಯ ಮತ್ತು ವೈಜ್ಞಾನಿಕವಾದಂಥ ಸರಿಯಾದ ಪುರಾವೆಗಳು ಇಲ್ಲ. ಹಾಗಂತ ಡೇಂಜರ್ ಇಲ್ವಾ ಗೊತ್ತಿಲ್ಲ. ಅಧ್ಯಯನಗಳು ವೈಜ್ಞಾನಿಕವಾಗಿ ಇನ್ನಷ್ಟು ವರದಿಗಳು ಬೇಕಾಗಿವೆ, ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು ನಡೆಯಬೇಕಾಗಿವೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಏನ್ ಮಾಡ್ತಾವೋ ಗೊತ್ತಿಲ್ಲ.